ಹಲೋ ರಾಣಬಿನವ್ರ ಮಂದಿ, ಇದು ಡೇ 111 ಆಫ್ 365 ಡೇಸ್ ಮಿನಿ ಬ್ಲಾಗ್ ಚಾಲೆಂಜ್. ಆ್ಯಸ್ ಯೂಶುವಲ್ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಅಜ್ಜಿ ಮನೆಗೆ ಹೋದೆ. ಯಾಕಪ್ಪ ಅಂದ್ರೆ ಇವತ್ತು ಶ್ರೀದತ್ತಂದು ಮುಂಜವಿ ಇತ್ತು, ಉಪನಯನ ಇತ್ತು. ಅಜ್ಜಿ ಮನೆ ಎದುರಿಗೆ ಇರ್ತಾರೆ ಅವರು. ಸೊ ಅಲ್ಲೇ ಅಜ್ಜಿ ಮನೆ ಎದುರಿಗೆ ಶಂಕರ್ ಮಾಡಿದಾಗ ಇತ್ತು ಇಟ್ಕೊಂಡಿದ್ರು. ಅಲ್ಲಿ ಹೋಗಿ ಅವ್ರದ್ದು ಮಾತೃ ಭೋಜನ ನಡೆದಿತ್ತು ನಾವು ಹೋದಾಗ ಆಲ್ರೆಡಿ. ಆಮೇಲೆ ನಾವು ಟಿಫನ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಒಂದು ಸ್ವಲ್ಪ ಹೊರಗೆ ಹೋಗಿ ಬಂದ್ರೆ ಅಂತಂದು ಹೊಂಟಿದ್ದೆ. ಆಮೇಲೆ ಒಂದು ಕೆಲಸ ಇತ್ತು ಮುನ್ಸಿಪಾಲ್ಟಿ ಒಳಗೆ, ಅಲ್ಲಿ ಹೋಗಿ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಮತ್ತು ಅಜ್ಜಿ ಮನೆಗೆ ಬಂದು ನಮ್ಮ ಮಾಮಿ ಕರ್ಕೊಂಡು ಲ್ಯಾಬಿಗೆ ಹೋದೆ. ಯಾಕಂದರೆ ಸ್ವಲ್ಪ ಪೇಷಂಟ್ಸ್ ಇದ್ವು, ಮಾಮನ ಇರಲಿಲ್ಲ ಊರಾಗ ಅಂತಂದು. ಆಮೇಲೆ ಕುಲಕರ್ಣಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿಂದ ಪೇಷಂಟ್ಸ್ ಇದ್ರಂತ ಬ್ಲಡ್ ಡ್ರಾ ಮಾಡ್ಕೊಂಬರ್ಲಿಕ್ಕೆ ಅಂದು. ಆಮೇಲೆ ವಾಪಸ್ ಬಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿಕೊಂಡು ಕೊಡ್ಲಿಕ್ಕೆ ಹೊಂಟಿದ್ದೆ. ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಬಿಸಿಲು ನಿಲ್ಲೋದಾಗ್ಲತ್ತಿದ್ದಿಲ್ಲ. ಹಂಗೆ ಹಿಂಗೆ ಮಾಡಿ ಕೊಟ್ಟು ವಾಪಸ್ ಲ್ಯಾಬಿಗೆ ಬಂದು ಮಾಮಿ ಕರ್ಕೊಂಡು ಮನೆಗೆ ಬಂದೆ. ಅಷ್ಟೊತ್ತಿಗೆ ಊಟ ಟೈಮ್ ಆಗಿತ್ತು. ಹೋಗಿ ಮೇಲೆ ಊಟ ಕೂತ್ಕೊಂಡ್ವಿ. ಫಂಕ್ಷನ್ ಊಟ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರ್ತದೆ. ಊಟ ಮುಗಿಸ್ಕೊಂಡು ಹೊರಗೆ ಬಂದೆ. ರವಿ ಕಾಲ್ ಮಾಡ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿ ಬರೋಣ ಅಂದು ಒಂದು ಕಡೆ. ಆಮೇಲೆ ಹಂಗೆ ಹೋಗ್ತಾ ನೋಡಿದೆ, ನಾವು ಅವತ್ತೇನು ಮುನ್ಸಿಪಾಲ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಲ್ಲ, ರೋಡ್ ಮಾಡ್ರಿ ಅಂತ. ಸೊ ಅದನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು, ನೋಡಿ ಖುಷಿ ಆಯ್ತು. ರಾಣೆಬೆನ್ನೂರಿನಲ್ಲಿ ಮಳೆ ಈಗೂ ಉಂಟೆ. ಆಯ್ತು ಗುಡಿ ಹತ್ರ. ಲೊಕೇಶನ್ ಎಲ್ಲ ಹೇಳೋದು. ರಾಣೆಬೆನ್ನೂರಿನಲ್ಲಿ ಪೂರ ಮಳೆ ಹೊಡಿತೈತೆ. ರಾಣೆಬೆನ್ನೂರ ಮಗನ ನಾವಿರೋದು ಸರ್. ಬೆಳಗ್ಗೆ ಗಾಡಿ ಅಷ್ಟು ನೀಟಾಗಿ ತೊಳೆದಿದ್ದೆ, ಮಳೆ ಬಂದು ಎಲ್ಲ ಹಾಳು ಮಾಡ್ತು. ಏನು ಮಾಡೋಕ್ಕೆ ಬರಲ್ಲ. ಮತ್ತು ಸಾಯಂಕಾಲ ಆ್ಯಸ್ ಯೂಶುವಲ್ ರೆಡಿ ಆಗಿ ಹೊರಗೆ ಹೋದೆ. ರವಿ ಫೋನ್ ಮಾಡ್ದೆ, ಒಂದು ಸ್ವಲ್ಪ ಕೆಲಸ ಅದಾವೆ ಮಾರ್ಕೆಟಿಗೆ ಹೋಗಿ ಬರೋಂಬ ಅಂತಂದೆ. ಫಸ್ಟ್ ಅವನ ಜೊತೆ ಐಡಿಯಲ್ ಸ್ಟಿಕ್ಕರ್ ಶಾಪಿಗೆ ಹೋದೆ. ಅಲ್ಲೊಂದು ಅವ್ರ ಸ್ಕೂಲಿಂದನೋ ಬ್ಯಾನರ್ ಮಾಡಿಸ್ಬೇಕಿತ್ತಂತೆ, ಅದನ್ನು ಕೊಟ್ಟ. ಅದನ್ನು ಮುಗಿಸ್ಕೊಂಡು ಮತ್ತು ಮಾರ್ಕೆಟ್ ಒಳಗೆ ಬಂದ್ವಿ. ಮಾರ್ಕೆಟ್ ಒಳಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಮತ್ತು ವಾಪಸ್ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್, ಬಾಯ್.